ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಲಾಗ್ ಏನಂತ ಹೇಳಿದರೆ, ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸಂಡೇ ಅಲ್ವಾ ಇವತ್ತು. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ಕಮಲೇಶ್ವರಿ ದೇವಸ್ಥಾನದಲ್ಲಿ. ಕಮಲೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ತ್ರಾಸಿ ಆಯಿತಾ. ಸೊ ತ್ರಾಸಿಂದ ನಾವು ಕುಂದಾಪುರಕ್ಕೆ ಹೋಗ್ಬಿಟ್ಟು ಕುಂದಾಪುರದಿಂದ ಕಮಲೇಶ್ವರಿ ಬಸ್ ಹತ್ಬಿಟ್ಟು ಕಮಲೇಶ್ವರಿಗೆ ಹೋಗಬೇಕು. ಸೊ ಅಕ್ಕದ ಮನೆಯವರು ಸಿಕ್ಕಿದ್ರು. ಸೊ ಹಾಗಾಗಿ ಅವ್ರು ಕುಂದಾಪುರ ತನಕ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಕಾರಲ್ಲಿ ನಾವು ಕುಂದಾಪುರ ತನಕ ಹೋಗಿದ್ವಿ. ಆಮೇಲೆ ಕುಂದಾಪುರದಿಂದ ನಮಗೆ ಕಮಲೇಶ್ವರಿ ಬಸ್ ಸಿಗುತ್ತೆ. ಸೊ ನೋಡೋಣ ಕಮಲೇಶ್ವರದಲ್ಲಿ ನವರಾತ್ರಿ ಉತ್ಸವನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡಿ, ನಾವು ಇವಾಗ ಕುಂದಾಪುರದಲ್ಲಿ ಇದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ಕಮಲೇಶ್ವರಿಗೆ ಹೋಗಬೇಕು. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ನೋಡಿ, ನನ್ನ ಫ್ರೆಂಡ್. ಇವಾಗ ನಮ್ಮ ಪಯಣ ಕಮಲೇಶ್ವರಿಗೆ. ಸೊ ಫೈನಲಿ ನಮ್ಗೆ ಬಸ್ ಸಿಗ್ತಾ ಆಯ್ತಾ. ನೋಡಿ, ಗೌರ್ಮೆಂಟ್ ಬಸ್ಸೇ ಸಿಕ್ತು. ಫ್ರೀ ಆಗಿ ಹೋಗ್ಬಿಟ್ಟು ಬರ್ಬೋದು. ಸೊ ಫ್ರೀ ಬಸ್ಸಲ್ಲಿ ಇವಾಗ ನಮ್ಮ ಪಯಣ ಕಮಲೇಶ್ವರಿಗೆ. ನೋಡಿ, ಬಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲೇಡೀಸೇ ಇದ್ದಾರೆ. ಫ್ರೀ ಬಸ್ ಅಲ್ವಾ. ಸೊ ಆಗ ನಮ್ಮ ಗೌರ್ಮೆಂಟೇ ಸಿಕ್ತು. ಸೊ ಹಾಗಾಗಿ ನಾವು ಗೌರ್ಮೆಂಟಲ್ಲೇ ಬರಬೇಕಾಯಿತು. ಕಮಲೇಶ್ವರಿ ಸೊ ಕುಂದಾಪುರದಿಂದ ಕಮಲೇಶ್ವರಿ ಬರಲಿಕ್ಕೆ 1.5 ಗಂಟೆ ಬೇಕಾಗುತ್ತೆ. ಇವಾಗ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಕಮಲೇಶ್ವರಿ ದೇವಸ್ಥಾನದ ಹತ್ರ. ಸೊ ಬನ್ನಿ ನೋಡೋಣ. ಕಮಲೇಶ್ವರಿ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಬಸ್ಸಲ್ಲೇ ತುಂಬ ಜನ ಇದ್ದರು. ಸೊ ದೇವಸ್ಥಾನದಲ್ಲಿ ಇನ್ನೂ ತುಂಬ ಜನ ಇರ್ಬೋದು. ಸೊ ನೋಡೋಣ, ಬನ್ನಿ. ಅಂತೂ ನಾವು ಇವಾಗ ಕಮಲೇಶ್ವರಿಗೆ ಬಂದಾಯಿತು. ನೋಡಿ, ಇವಾಗ ದೇವಸ್ಥಾನಕ್ಕೆ ಹೋಗುವ. ತುಂಬ ಜನ ಇದ್ದಾರೆ ಆಯಿತಾ. ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಅದೇ ದೇವಸ್ಥಾನ ಕಾಣಿಸ್ತಿದೆ ಅಲ್ಲ. ಶ್ರೀ ಭ್ರಾಮಿದುರ್ಗ ಪರಮೇಶ್ವರಿ ದೇವಸ್ಥಾನ ಕಮಲೇಶ್ವರಿ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಇದೆ ಆಯಿತಾ. ಸೊ ಕುಂದಾಪುರದಿಂದ ಕಮಲೇಶ್ವರಿ ಬರಲಿಕ್ಕೆ 35 ಕಿಲೋಮೀಟರ್ ಆಗುತ್ತೆ. ಈ ನದಿಯನ್ನು ಕುಬ್ಜ ನದಿ ಅಂತ ಹೇಳ್ತಾರೆ ಆಯಿತಾ. ಈ ಕುಬ್ಜ ನದಿಯ ವಿಶೇಷ ಏನಂತ ಹೇಳಿದರೆ, ಮಳೆಗಾಲದಲ್ಲಿ ಪ್ರತಿ ವರ್ಷ ಆಷಾಢ ಮತ್ತು ಶ್ರಾವಣ ಮಾಸದ ಮಧ್ಯದಲ್ಲೇ ಈ ನದಿಯಿಂದ ಸುಮಾರು ಒಂದು 4 ಗಂಟೆ, ಬೆಳಗ್ಗಿನ ಜಾವ 4 ಗಂಟೆಗೆ ಈ ನದಿಯಿಂದ ದೇವರ ಗರ್ಭಗುಡಿ ತನಕ ಫುಲ್ ಮಳೆ ನೀರು ಹೋಗ್ಬಿಟ್ಟು ಅಲ್ಲಿ ಆ ದಿನ ಒಂದು ಅಚ್ಚರಿಯ ದಿನ ಅಂತಲೇ ಹೇಳ್ಬೋದು. ಹಾಗೆ ಆ ದೇವಸ್ಥಾನದಲ್ಲಿ ಆ ದಿನ ವಿಶೇಷವಾಗಿ ಪೂಜೆ ಸಹ ದೇವರಿಗೆ ನಡೆಯುತ್ತದೆ. ಸಾಮಾನೇನು ಈ ದೇವಸ್ಥಾನದಲ್ಲಿ ಪ್ರತಿದಿನ ವಿಶೇಷವಾಗಿ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಹಾಗೂ ಇವಾಗ ನವರಾತ್ರಿ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಪೂಜೆ ಸಹ ನಡೀತದೆ. ಸೊ ನೋಡೋಣ ಹೇಗಿರುತ್ತೆ ಕಮಲೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ನಾವು ದೇವಸ್ಥಾನಕ್ಕೆ ಬಂದಾಯ್ತು. ದೇವಸ್ಥಾನ ಕಲ್ಲಿನ ಲಿಂಗದಿಂದ ಈ ಸ್ಥಳಕ್ಕೆ ಕಮಲಶಿಲೆ ಎಂಬ ಹೆಸರು ಬಂದಿದೆ. ಇಲ್ಲಿ ಶ್ರೀ ಭ್ರಾಮಿದುರ್ಗ ಪರಮೇಶ್ವರಿ ದೇವಿಯನ್ನು ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ.
ಇದು ಮಹಾಂಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯರ ಸಂಗಮವಾಗಿದೆ. ದೇವಸ್ಥಾನದ ಒಳಗಡೆ ತುಂಬ ಜನ ಇದ್ದಾರೆ ಆಯಿತಾ. ಸೊ ಇವತ್ತು ಮತ್ತೆ ಸಂಡೇ ಅಲ್ವಾ, ಸೊ ಹಾಗಾಗಿ ತುಂಬ ಜನ ಬರ್ತಾನೆ ಇದ್ದಾರೆ. ಸೊ ದೇವಸ್ಥಾನದ ಒಳಗಡೆ ವಿಡಿಯೋ ಚಿತ್ರೀಕರಣೆ ಇದ್ದರೆ ಖಂಡಿತವಾಗ್ಲೂ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ಜಸ್ಟ್ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ, ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ದೇವಸ್ಥಾನದ ಒಳಗಡೆ ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ. ಸೊ ಬನ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ದೇವ್ರ ದರ್ಶನ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕಿಲ್ಲ ಅಂತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟನ್ನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೋಡಿ ಅಂತೆ. ಸೊ ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ದೇವರ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇತ್ತು. ತುಂಬ ಚೆನ್ನಾಗಾಯಿತು. ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ಸಿಕ್ತು. ಹಾಗೆ ದೇವರ ಪಲ್ಲಕ್ಕಿ ಉತ್ಸವ ಕೂಡ ನೋಡೋಕ್ಕೆ ಸಿಕ್ತಾಗ ತುಂಬ ಖುಷಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಬಂದು ನಮಗೆ ಪಲ್ಲಕ್ಕಿ ಉತ್ಸವ ನೋಡೋಕ್ಕೆ ಸಿಕ್ತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಗ್ತಾ ಇದೆ. ಸೊ ಇವಾಗ ನಮ್ಮ ದೇವರ ದರ್ಶನ ಮುಗಿತು. ನವರಾತ್ರಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಸಹ ಇದ್ದಿತ್ತು. ಸೊ ನಾವು ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಆಲ್ರೆಡಿ ಅದು ಕೈ ಮುಕ್ಕೊಂಡು ಬಂದ್ವಿ. ಇವಾಗ ನಾವು ನಮ್ಮ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ದೇವರ ದರ್ಶನ ಎಲ್ಲ ನಮ್ಗೆ ಮುಗೀತು. ಸೊ ಹಾಗಾಗಿ ಇವಾಗ ನಾವು ದೇವರ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ದೇವರ ಅನ್ನಪ್ರಸಾದ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಭೋಜನ ಶಾಲೆ ಹತ್ರ ತುಂಬ ಜನ ಇದ್ದಾರೆ, ಫುಲ್ ರಶ್ ಇದೆ. ಸೊ ನಮ್ಗೆ ಒಳಗಡೆ ಬೇಗ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗುವ ಇವಾಗ. ಅನ್ನಪ್ರಸಾದಕ್ಕೆ ತುಂಬ ಜನ ಇದ್ರು ಆಯಿತಾ, ತುಂಬ ಕ್ಯೂ ರಶ್ ಇತ್ತು. ಸೊ ನಮಗೆ
ಇವಾಗ ನಮಗೆ ಕೂತ್ಕೊಳ್ಳೋಕೆ ಅಂದರೆ ಸೀಟ್ ಸಿಕ್ತು. ಸೊ ಮೇಲ್ಗಡೆ ಫುಲ್ ರಶ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದಿದ್ರ. ತುಂಬ ಜನ ಇದ್ದಿದ್ರು. ಇವಾಗ ನಮಗೆ ಸಿಕ್ತು ದೇವರ ಅನ್ನಪ್ರಸಾದ ಸ್ವೀಕರಿಸೋಕೆ. ಬನ್ನಿ ನೋಡೋಣ ದೇವರ ಅನ್ನಪ್ರಸಾದನ ಸ್ವೀಕರಿಸೋಣ. सांगलेलं ಗೈಸ್, ನಾವು ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ದೇವರ ಪ್ರಸಾದ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಮಳೆ ಬರ್ತಾ ಇದೆ ತುಂಬ ಇಲ್ಲಿ. ಸೊ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ತುಂಬ ಮಳೆ ಬರ್ತಾ
ನೋಡಿದ್ರಲ್ವಾ ಗೈಸ್, ಕಮಲಶಿಲೆಯಲ್ಲಿ ನವರಾತ್ರಿ ಸಂಭ್ರಮಾಚರಣೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವಿಶೇಷವಾದ ಪೂಜೆ, ಚಂಡಿಕಾ ಹೋಮ, ಪಲ್ಲಕ್ಕಿ ಉತ್ಸವ ಹಾಗೂ ದೇವಿ ಅನ್ನಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಮಳೆ ಬರ್ತಾ ಇತ್ತು, ಸೊ ಹಾಗಾಗಿ ಇವಾಗ ನಾನು ಮನೆಗೆ ಹೋಗಬೇಕು. ಸೊ ಹಾಗಾಗಿ ಇವಾಗ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದೆ